ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹೆಂಗೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಅರ್ಥ ಆಗುತ್ತೆ. ವಿಡಿಯೋಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ರೀತಿ ರೆಕಮೆಂಡೇಷನ್ ಮಾಡ್ತಿಲ್ಲ. ಸ್ಟಾಕ್ಸ್ ನೀವೇ ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಬೇಕು. ಆ್ಯಸ್ ಎ ಎಜುಕೇಷನ್ ಪರ್ಪಸ್ ಈ ವಿಡಿಯೋ ನಾನು ಮಾಡ್ತಿದ್ದೀನಿ. ಬನ್ನಿ ಹೆಂಗೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದು ಅಂತ ನೋಡೋಣ. ನೋಡ್ತಿದ್ದೀರಾ, ಇವಾಗ ನಾನು ಟ್ರೇಡಿಂಗ್ ವ್ಯೂ ಅಲ್ಲಿ ಬಂದಿದ್ದೀನಿ. ಟ್ರೇಡಿಂಗ್ ವ್ಯೂ ನಿಮಗೆ ಬೇಕೇ ಬೇಕು ಚಾರ್ಟ್ ಅನಾಲಿಸಿಸ್ ಮಾಡೋಕ್ಕೆ. ಟ್ರೇಡಿಂಗ್ ವ್ಯೂ ತುಂಬ ಚೆನ್ನಾಗಿದೆ. ಬೇರೆ ಕಂಪೇರ್ ಮಾಡಿ ಬೇರೆ ಆ್ಯಪ್ ನಂಗೆ ಗೊತ್ತೇ, ಟ್ರೇಡಿಂಗ್ ವ್ಯೂ ತುಂಬ ಚೆನ್ನಾಗಿದೆ. ನೋಡ್ಬೋದು, ಇವಾಗ ಅವೆನ್ಯೂ ಸೂಪರ್ ಮಾರ್ಟ್ ಲಿಮಿಟೆಡ್ ಡಿಮಾರ್ಟ್ ಚಾರ್ಟನ್ನು ಓಪನ್ ಮಾಡಿದ್ದೀನಿ. ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಇದು ಕೆಳಗಡೆ ಇರೋದು RSI ಅಂತ. ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಮೇಲೆ ಕೆಳಗಡೆ ಅದು RSI ಅಂತಾರೆ. ಅದು RSI ಯಾವಾಗ ಕೆಳಗಡೆ 30 ಬರುತ್ತೆ ಆವಾಗ ಬೆಸ್ಟ್ ಟೈಮ್ ಟು ಬೈ. ಆಮೇಲೆ ಯಾವಾಗ 70 ಹೋಗುತ್ತೆ ಆವಾಗ ಸೆಲ್ ಮಾಡಬೇಕಂತ. ಇದು RSI ಬಂದ್ಬಿಟ್ಟು 50 ಇದೆ, ಇವಾಗ ನೋಡ್ತಿರ್ಬೋದು. ಹಾಗೆ EMA 123 ಮಾಡ್ಕೊಬೇಕಿದು. EMA ನೋಡ್ತಿದ್ದೀರಲ್ಲ, ಇದು ಬ್ಲೂ ಲೈನು ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನ ಅಲ್ಲಿ ಇಂಡಿಕೇಟರ್ಗೆ ಹೋಗ್ಬಿಟ್ಟು ನೋಡ್ಬೇಕು ನೀವು. ಹಾಗೆ ಹೆಂಗಂತ ನೋಡಿ ಹೇಳ್ತೀನಿ. ಟೆಕ್ನಿಕಲ್ ಅನಾಲಿಸಿಸು ಹೇಳ್ಕೊಡ್ತೀನಿ. ಫಸ್ಟು ಒಂದು ಹಾರಿಜಾಂಟಲ್ ಲೈನಿಂಗ್ ಇದನ್ನ ತೊಗೊಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ 2 ಪಾಯಿಂಟ್ ಹೆಚ್ಚಾಗ್ತಿದೆಯಲ್ಲ, ಅದೇ ರೆಸಿಸ್ಟೆನ್ಸ್ ಝೋನ್ ಅಂತ ಕರೀತಾರೆ. ಕೆಳಗಡೆ ಹಾಕ್ತೀನಿ ನೋಡಿ. ಹಾಗೆ ಇಲ್ಲಿ ಕಾಣಿಸ್ತಿದೆಯಲ್ಲ 2 ಪಾಯಿಂಟ್ ಹೆಚ್ಚಾಗ್ತಿದೆಯಲ್ಲ, ಇದೇ ಸಪೋರ್ಟ್ ಝೋನ್ ಅಂತಾರೆ ಸ್ನೇಹಿತರೆ. ಇದು ರೆಸಿಸ್ಟೆಂಟ್ 1 ಆಯ್ತು ಮೇಲ್ಗಡೆ ಇರೋದು, ಕೆಳಗಡೆ ಇರೋದು ಸಪೋರ್ಟ್ 1, S1 R1 ಅಂತ ಕರೀತಾರೆ. ಹಾಗೆ ಇವಾಗ ಸಪೋರ್ಟ್ 2 ಡ್ರಾ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು 2 ಪಾಯಿಂಟ್ ಹೆಚ್ಚಾಗ್ತಿದೆ ಆಲ್ಮೋಸ್ಟು, ಅದಕ್ಕೆ ಇದನ್ನು ಸಪೋರ್ಟ್ 2 ಅಂತ ಕರಿತೀವಿ. ನಾನು ನೋಡ್ತಿರ್ಬೋದು. ಇವಾಗ ಡೈಲಿ ಟೈಮ್ ಫ್ರೇಮ್ ಹಾಕೊಂಡೆ, ಹಂಗಾದ್ರೆ 1 ವರ್ಷ 2 ವರ್ಷಕ್ಕೆ ನೋಡೋರಿಗೆ ಡೈಲಿ ಫ್ರೇಮ್ ಏನಾರು 5 ವರ್ಷ 10 ವರ್ಷ ಹಂಗೆ ನೋಡ್ತೀರಾ ಅಂದರೆ ವೀಕ್ಲಿ ಟೈಮ್ ಫ್ರೇಮ್ ಹಾಕೊಬೇಕು. ನೋಡ್ತಿದ್ದೀರಲ್ಲ, ಇದ್ರದ್ದು ಬಂದ್ಬಿಡ್ತು 5800 ಹಂಗಿದೆ. ಹಂಗೆ ಲೋ ಆಯಿತು, ಮತ್ತೆ ಆಯಿತು. ನೋಡ್ತಿದ್ದೀರಲ್ಲ, ಈಗ ಮೇಲ್ಗಡೆ ರೆಸಿಸ್ಟೆನ್ಸ್ 2ಗೆ ಹಾಕೊತೀನಿ ನೋಡಿ ಮೇಲ್ಗಡೆ ರೆಸಿಸ್ಟೆನ್ಸು ಲೈನ್ ಹಾಕೊಂಡೆ. ನೋಡ್ತಿದ್ದೀರಲ್ಲ, ಹಿಂಗೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದು. ಹಾಗೆ ಇನ್ನೊಂದು ಬರುತ್ತೆ ಇದರಲ್ಲಿ ಟೆಕ್ನಿಕಲ್ ಅನಾಲಿಸಿಸಲ್ಲಿ, ಮೇಲ್ಗಡೆಯಿಂದ ಕೆಳಗಡೆ ಒಂದು ಲೈನ್ ಹಾಕ್ಕೊಬೇಕು. ನೋಡಿ ಸ್ನೇಹಿತರೆ, ಈ ಥರ ನೋಡಿ 2 ಪಾಯಿಂಟ್ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಮೇಲ್ಗಡೆ ಕೆಳಗಡೆ ಟಚಿಂಗ್ ಆಗ್ತಿದೆ ಲೈನು. ಆಮೇಲೆ ನೋಡಿ ಹಿಂಗೆ ಬ್ರೇಕೌಟ್ ಕೊಡ್ತು ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಬ್ರೇಕೌಟ್ ಕೊಟ್ಟಮೇಲೆ ಮೇಲೋಯ್ತು ನೋಡಿ. ಅದಕ್ಕೆ ಹಿಂಗೆ ಹಾಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ನಮಗೆ. ನೋಡಿ ಇಲ್ಲಿ ಬ್ರೇಕೌಟ್ ಕೊಡ್ತು, ಹಂಗೆ ಹಿಂಗೆ ಮೂವ್ ಆಯ್ತು ಸ್ಟಾಕು ಮೇಲ್ಗಡೆಗೆ. ಹಾಗೆ ಇದು EMA 122 ಅಂದರೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಅಂತ. 123 ಡೇಸ್ ಅಂತ. ಇದು ನೋಡಿ ಬ್ಲೂ ಕಲರ್ ಲೈನ್ ಕಾಣಿಸ್ತಿದೆಯಲ್ಲ, ಇದು ನೋಡಿ, ಇದು ಬ್ಲೂ ಕಲರ್ ಲೈನು. ಹಾಗೆ ಇದ್ರ ಮೇಲ್ಗಡೆ ಇದ್ದರೆ ಸ್ಟಾಕು ಒಳ್ಳೆ ಫ್ಯೂಚರಲ್ಲಿ ರಿಟರ್ನ್ಸ್ ಕೊಡ್ಬೋದಂತ. ಹಾಗೆ ಇನ್ನೊಂದು ಹೇಳ್ತೀನಿ ನೋಡಿ, ಸಪೋರ್ಟ್ 3 ಹಾಕ್ಕೊತೀನಿ ನೋಡಿ. ಇವಾಗ ಹಾರಿಜಾಂಟಲ್ ಲೈನು ಸೆಲೆಕ್ಟ್ ಮಾಡ್ಕೊಬೇಕು. ಹಾಗೆ ಇದ್ರದ್ದು ಸಪೋರ್ಟ್ 3 ನೋಡಿ ಸ್ನೇಹಿತರೆ, ಹಿಂಗೆ ಮಾಡಬೇಕು. ಆಮೇಲೆ ಯಾವಾಗ ಸಪೋರ್ಟ್ ಬರುತ್ತೆ ಆವಾಗ ನೀವು ಬೈ ಮಾಡಬೇಕು. ಯಾವಾಗ ಸಪೋರ್ಟ್ ಬರುತ್ತೆ ಬೈ ಮಾಡಬೇಕು, ರೆಸಿಸ್ಟೆನ್ಸ್ ಹೋಗ್ದಾಗ ಸೆಲ್ ಮಾಡಬೇಕು. ಹಿಂಗೆ ಶಾರ್ಟ್ ಟರ್ಮ್ಸ್ ದುಡ್ಡು ಮಾಡೋದು ಸ್ನೇಹಿತರೆ. ಹಾಗೆ ಲಾಂಗ್ ಟರ್ಮಿಗೆ ನೋಡ್ತೀರಾ ಅಂದರೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೇಕು. ನಾನು ಇಂಥ ವೀಡಿಯೋ ಮಾಡಿದ್ದೀನಿ ಹೆಂಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೋದು ಅಂತ. ಬೇಕಂದರೆ ನಮ್ಮ ಚಾನಲ್ಗೆ ಹೋಗಿ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಸ್ಟಾಕ್ ಹೋಗೋಣ. ಈ ಡಿಮಾರ್ಟ್ ನೋಡಿ, ನಾನು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಕೊಟ್ಟಿದ್ದೀನಿ ಡಿಮಾರ್ಟ್ಗೆ. ಡೈಲಿ ಟೈಮ್ ಫ್ರೇಮ್ ಹಾಕೊತೀನಿ. ಅಲ್ಲಿ ನೆಕ್ಸ್ಟ್ ಸ್ಟಾಕು ನಿಫ್ಟಿ 50 ಹೋಗೋಣ. ನಿಫ್ಟಿ 50 ಅಂದರೆ ಇಂಡಿಯಾದಲ್ಲಿ ಟಾಪ್ 50 ಕಂಪನಿ ಅಂತ. ಇರಿ ಸ್ನೇಹಿತರೆ, ಲೈನೆಲ್ಲ ತೆಗೆದುಬಿಡ್ತೀನಿ. ಇವಾಗ ಲೈನೆಲ್ಲ ತೆಗೆದ್ಮೇಲೆ ನೋಡಿ ಸ್ನೇಹಿತರೆ, ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ನೋಡಿ ಇಲ್ಲಿ ಇದೆ ಸಪೋರ್ಟ್ ಝೋನ್ ನಮ್ಗಾಗೋದು ಇವಾಗ ನಿಫ್ಟಿಗೆ. ನೋಡಿ ಇಲ್ಲಿ ಇಲ್ಲಿ ಟಚ್ ಆಗ್ತಿಲ್ಲ, ಇನ್ನು ಹಾರಿಜಾಂಟಲ್ ಲೈನ್ ತೊಗೊಬೇಕು. ಇಲ್ಲಿ ಹಿಂಗೆ ಇಡಬೇಕು. ಆಮೇಲೆ ನೆಕ್ಸ್ಟು ರೆಸಿಸ್ಟೆನ್ಸ್ ತೊಗೊಬೇಕು. ಇವಾಗ ರೆಸಿಸ್ಟೆನ್ಸ್ ತೊಗೊಳಕ್ಕೆ 2 ಪಾಯಿಂಟ್ ಟಚ್ ಆಗ್ತಿದೆ ಅಂತ ನೋಡಿ ಇಲ್ಲಿ ಟಚ್ ಆಗ್ತಿದೆ ನೋಡಿ, ಇಲ್ಲಿ ತೊಗೊಬೇಕು. ಹಾಗೆ ನೆಕ್ಸ್ಟು ನೋಡಿ ಈ ಥರನೂ ಲೈನ್ ತೊಗೊಂಡಿದ್ದೆ. ನಾನು ಮುಂಚೆ ಲೈನ್ ತೊಗೊಂಡಿದ್ದೆ ನೋಡಿ, ಈ ಥರ 2 ಲೈನ್ ಮೇಲ್ಗಡೆ ಹೋಗ್ತಿದೆ. ಇದು
ಇದು ಸಪೋರ್ಟ್ ಝೋನ್ ಆಗುತ್ತೆ ನೋಡಿ ಸ್ನೇಹಿತರೆ, ಇದು ಸಪೋರ್ಟ್ ಝೋನ್ ಆಗುತ್ತೆ, ಇದು ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಯಾವಾಗ ಇಲ್ಲಿ ಟಚ್ ಆಗಿ ಇಲ್ಲಿ ಕೆಳಗಡೆ ಬರಬೇಕಾಯ್ತು ಹಂಗೆ ಮೇಲೋಯ್ತು ನೋಡಿ, ಯಾವ ಥರ ಮೇಲೋಯ್ತು. ಆಮೇಲೆ ಇವಾಗ ಫುಲ್ ಮಾರ್ಕೆಟ್ ಈಟಿದೆ ಅಂತ ಕೆಳಗಡೆ ಬಂದು ಸ್ವಲ್ಪ. ಆದರೆ ನೋಡಿ ಇದು ಟೆಕ್ನಿಕಲ್ ಅನಾಲಿಸಿಸ್ ಹೆಂಗಿದೆ, ಇಲ್ಲಿ ಕೆಳಗಡೆ ಬರಬೇಕಾಯ್ತು ಆದರೆ ಕೆಳಗಡೆ ಬಂದಿಲ್ಲ, ಮತ್ತು ರಿವರ್ಸಾಗಿ ಮೇಲ್ಗಡೆ ಹೋಯ್ತು, ಆಮೇಲೆ ಇವಾಗ ಸ್ವಲ್ಪ ಕೆಳಗಡೆ ಬಂತು. ಇವಾಗ ಸಪೋರ್ಟ್ ಝೋನ್ ಹತ್ರ ಇದೆ ನಿಫ್ಟಿ. ನೆಕ್ಸ್ಟ್ ಏನಾದ್ರು ಇದಕ್ಕಿಂತ ಕೆಳಗಡೆ ಬಂದರೆ ನೆಕ್ಸ್ಟು 23,600ಗೆ ಬರ್ಬೋದು ಅಂತ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಿದೆ. ಹಾಗಾಗಿ ಇದು ನೋಡಿ 123 ಡೇಸ್ ಮೂವಿಂಗ್ ಆವ್ರೇಜ್ ಎಕ್ಸ್ಪೋನೆನ್ಷಿಯಲ್ಲು ಹೆಂಗಿದೆ ನೋಡಿ. ಬರೀ ಇಲ್ಲೂ ಒಂದು ಸತಿ ಕೊಡ್ತು, ಆಮೇಲೆ ಇಲ್ಲೂ ಒಂದು ಸತಿ ಕೊಡ್ತು, ಆಮೇಲೆ ಇನ್ನೂ ಎಲ್ಲೂ ಕೊಟ್ಟೇ ಇಲ್ಲ ನೋಡಿ ಸ್ನೇಹಿತರೆ. ನಿಫ್ಟಿ ನೋಡ್ತಿರ್ಬೋದು, ಈ ಥರ ನಾನು ಡ್ರಾ ಲೈನ್ ಮಾಡ್ಕೊತಿದ್ದೀನಿ. ಹಿಂಗೆ ಮಾಡ್ಕೊಂಡ್ರೆ ನಮ್ಮ ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಹೋಗೋಣ. ನೆಕ್ಸ್ಟ್ ಸ್ಟಾಕ್ ಹೋಗೋಣ ಡಿಕ್ಸಾನ್ ಟೆಕ್ನಾಲಜಿ ಅಂತ. ಇದು ಕೂಡ ನಾನು ಲೈನ್ ಹೇಳ್ಕೊಂಡಿದ್ದೆ. ಇದು ಕೂಡ ಹಾರಿಜಾಂಟಲ್ ಲೈನ್ ಹಾಕೊಂಡ್ಬಿಡ್ತು. ಇಲ್ಲಿ ತೊಗೊಬೇಕು. ಆಲ್ಮೋಸ್ಟ್ 10,700 ಇದಕ್ಕೆ ಸಪೋರ್ಟ್ ಝೋನು. ಹಾಗೆ ರೆಸಿಸ್ಟೆನ್ಸ್ ಝೋನ್ ಇದಕ್ಕೆ ಅರೌಂಡ್ 12,900 ಇದೆ. ಹಾಗೆ ಇನ್ನೊಂದು ಸ್ವಲ್ಪ ಕೆಳಗಡೆ ಬರಬೇಕಂದ್ರೆ ರೆಸಿಸ್ಟೆನ್ಸ್ ಝೋನು ಇದು 11,700 ಇದೆ. ಇವಾಗೆಲ್ಲ ಆಲ್ಮೋಸ್ಟ್ ಮಾರ್ಕೆಟ್ ಫುಲ್ ಡೌನ್ ಆಗಿದೆ ಲಾಸ್ಟ್ 2-3 ಡೇಸಿಂದ. ಅದಕ್ಕೆ ಒಳ್ಳೆ ಆಪರ್ಚುನಿಟಿ. ಇನ್ನೂ ಡೌನ್ ಆಗ್ಬೋದು, ಯಾರಿಗೂ ಗೊತ್ತಾದರೆ ಕಾಯಬೇಕು. ಯಾವಾಗ ಅಪ್ಪಾಗ ಶುರು ಮತ್ತು ಆವಾಗ ನಾವು ತೊಗೊಬೇಕು. ನೋಡ್ತಿರ್ಬೋದು. ನೆಕ್ಸ್ಟು ಮಾರುತಿ ಸುಜುಕಿ ತೊಗೊತೀನಿ ಸ್ಟಾಕು. ನೋಡ್ತಿರ್ಬೋದು, ನಾನು ಲೈನ್ ಡ್ರಾ ಮಾಡ್ಕೊತಿದ್ದೆ. ಇನ್ನು ನೋಡಿ ಈ ಥರ ಕನ್ಸಾಲಿಡೇಟ್ ಟೈಮಲ್ಲಿ ತೊಗೊಬೇಕು. ನೋಡಿ ಈ ಥರ ಕನ್ಸಾಲಿಡೇಟ್ ಆಗುತ್ತೆ ಆವಾಗ ತೊಗೊಬೇಕು. ಈ ಥರ ಯಾವಾಗ ಇಲ್ಲಿಗೆ ಟಚ್ ಆಗುತ್ತೆ, ಇಲ್ಲಾಂದರೆ ಇಲ್ಲಿಗೆ ಟಚ್ ಆಗುತ್ತೆ, ಆಮೇಲೆ ಮೇಲ್ಗಡೆ ಹೋಗುತ್ತೆ. ಆಮೇಲೆ ಇನ್ನೊಂದು ಸ್ನೇಹಿತರೆ, ನಾನು ಹೇಳೋದು ಮರ್ತೋಗ್ಬಿಟ್ಟೆ ನಿಮಗೆ. ನೋಡ್ತಿರ್ಬೋದು, ಇಲ್ಲಿ ಲೈನ್ ತೆಗೆದ್ಬಿಡ್ತೀನಿ. ಒಂದು ನಿಮಿಷ. ಇಲ್ಲಿ ಲೈನ್ ತೆಗ್ದಿದ್ದೀನಿ. ಇವಾಗ ನೋಡಿ ರೆಸಿಸ್ಟೆನ್ಸ್ ನೀವು ಕೇಳ್ತಿರ್ತೀರಿ, ರೆಸಿಸ್ಟೆನ್ಸ್ ಝೋನ್ ಆಮೇಲೆ ಕೆಳಗಡೆ ಬಂದೇ ಬರುತ್ತಾ ಅಂತ. ಇಲ್ಲ, ಮೇಲ್ಗಡೆ ಹೋಗುತ್ತೆ, ಆದರೆ ಮೇಲ್ಗಡೆ ಹೋಗ್ಮೇಲೆ ಮತ್ತೆ ಕೆಳಗಡೆ ಬರಲ್ಲ, ಮೇಲೆ ಹೋಗುತ್ತೆ. ಆಮೇಲೆ ಇದು ಸಪೋರ್ಟ್ ಝೋನಾಗಿ ಆ್ಯಕ್ಟ್ ಮಾಡುತ್ತೆ. ಇದು ಇವಾಗ ಏನಿದೆ ರೆಸಿಸ್ಟೆನ್ಸ್ ಝೋನ್, ಸಪೋಸ್ ಇಲ್ಲಿದೆ ನೋಡಿ ಸ್ಟಾಕು, ಹಿಂಗೆ ಹೋಯ್ತು 13,500, ಮತ್ತೆ 14,000 ಹೋಯ್ತು, ಮತ್ತೆ ಬರಲೇಬೇಕು ಅದು 13,000ಗೆ, ಇಲ್ಲಾಂದರೆ ಅಷ್ಟೇ ಫುಲ್ ಬೀಳುತ್ತೆ. ಸ್ವಲ್ಪ ದಿನ ಆಮೇಲೆ ಇದು ಸಪೋರ್ಟ್ ಝೋನಾಗಿ ರಿಯಾಕ್ಟ್ ಮಾಡುತ್ತೆ. ಅದು ಇವಾಗ ರೆಸಿಸ್ಟೆನ್ಸ್ ಇರೋ ಸಪೋಸ್ ಏನಾದ್ರು 14,000 ಹೋದರೆ ಮಾರುತಿ ಸುಜುಕಿ ಸ್ಟಾಕು ನೋಡ್ತಿದ್ದೀರಲ್ಲ. ಆಮೇಲೆ ಸಪೋರ್ಟ್ ಬಂದಮೇಲೆ ಮತ್ತೆ ರಿವರ್ಸು ಒಂದೊಂದು ಸತಿ ಹೊಡೆಯುತ್ತೆ, ಆಮೇಲೆ ಮತ್ತೆ ಕೆಳಗಡೆ ಬಂದುಬಿಡುತ್ತೆ. ಏನೋ ಮತ್ತೆ ಮೇಲೆ ಹೋಗಿಲ್ಲ ಅಂದರೆ ಮತ್ತೆ ಕೆಳಗಡೆ ಬಂದರೆ ನೆಕ್ಸ್ಟ್ ಇದು ಎರಡನೇ ಲೈನ್ ಹೇಳ್ಕೊಂಡಿದ್ದೀವಲ್ಲ ಅಲ್ಲಿಗೆ ಬರುತ್ತೆ 11,700. ನೋಡಿ ಬ್ರೇಕ್ ಆಗಿದೆ. ನಾಳೆ ಇದ್ರ ಕೆಳಗಡೆ ಏನಾದ್ರು ಕ್ಲೋಸ್ ಆದರೆ ಇದು ಸಪೋರ್ಟ್ ಝೋನ್ ಕೆಳಗಡೆ ಹೇಳ್ಬೋದು 11,700 ಬರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಸ್ಟಾಕ್ ಬಂದರೆ HL ನಾನು ತೊಗೊಂಡಿದ್ದೀನಿ. ಹಾಗೆ ನೋಡಿ ಇಲ್ಲಿ ಈ ಥರ ಲೈನ್ ಎಳ್ದಿದ್ದೀನಿ. ಇರಿ ಒಂದು ನಿಮಿಷ. ನೋಡಿ ಈ ಥರ ಲೈನ್ ಎಳ್ದಿದ್ದೀನಿ ನೋಡಿ. ಇಲ್ಲಿಂದ 2,900ಇಂದ ಹಿಂಗೆ ಲೈನ್ ಎಳ್ದಿದ್ದೀನಿ ನೋಡಿ. 1 ಪಾಯಿಂಟ್ ಟಚ್ ಆಗ್ತಿದೆ, 2 ಪಾಯಿಂಟ್ ಟಚ್ ಆಗ್ತಿದೆ, 3 ಪಾಯಿಂಟ್ ಟಚ್ ಆಗ್ತಿದೆ. 3 ಪಾಯಿಂಟ್ ಟಚ್ ಆಯಿತು, ಹಂಗಾದರೆ ಇದು ಸಪೋರ್ಟ್ ಝೋನ್ ಅಂತ ಆಯಿತು. ಇವಾಗ ನೋಡಿ ಸಪೋರ್ಟ್ ಝೋನ್ಗಿಂತ ಕೆಳಗಡೆ ಬಂದಿದೆ ನೋಡಿ. ಇದಕ್ಕೆ ಇನ್ನೊಂದು ಸಪೋರ್ಟ್ ಝೋನಿಂದ ಕೆಳಗಡೆ ಬಂದಿದೆ ಇದು. ಹಾಗೆ ಈ ನೆಕ್ಸ್ಟು ಟಾರ್ಗೆಟ್ ಬಂದುಬಿಡ್ತು 4,000 HL ಅಂತ ಹೇಳ್ಬೋದು. 4,000 ಬರುತ್ತೆ ಅಂತ ಹೇಳೋಕ್ಕಲ್ಲ, ಬರೀ ಅಂದ್ಕೊಬೋದು ಅಷ್ಟೇ 4,000 ಬರುತ್ತೆ ಅಂತ. ಹಾಗೆ ನೋಡಿ EMA 123 ನೋಡಿ ಹೆಂಗೆ ಮೇಲ್ಗಡೆ ಇದೆ. ಒಂಚೂರು ಸೆಲ್ಲಿಂಗೇ ಕೊಟ್ಟಿಲ್ಲ ಈ ಸ್ಟಾಕ್ ನೋಡಿ. ಇಲ್ಲಿ ಹತ್ರ ಹೋಯ್ತು ಆದರೆ ಕೊಟ್ಟಿಲ್ಲ ನೋಡಿ. ಆಲ್ಮೋಸ್ಟ್ 2023ಇಂದ ಏನೂ ಕೊಟ್ಟಿಲ್ಲ ಇದು. 2023 ಅಲ್ಲ 2022ಇಂದ. ಹಂಗಾದ್ರೆ ಒಳ್ಳೆ ಸ್ಟಾಕ್ ಮೇಲೆ ಹೋಗ್ತಿದೆ. ಆದರೆ ಯಾವ ಕಾರಣಕ್ಕೆ ಮೇಲೆ ಹೋಗ್ತಿದೆ ಅಂತ ನಾವು ತಿಳ್ಕೊಬೇಕು. ಬರೀ ಜನರು ಬೈ ಮಾಡ್ತಿದ್ದಾರೆ, ಇನ್ಸ್ಟಿಟ್ಯೂಟ್ಸ್ ಬೈ ಮಾಡ್ತಿದ್ದಾರೆ ಅಂತ ಮೇಲೆ ಹೋಗ್ತಿದೆಯಾ, ಅಥವಾ ಬಿಸ್ನೆಸ್ ಇಂಪ್ರೂವ್ ಆಗ್ತಿದೆಯಾ ಅಂತ ನೋಡಬೇಕು. ಅದೆಲ್ಲ ಸ್ಕ್ರೀನಲ್ಲಿ ಸಿಗುತ್ತೆ. ನಾನು ಯಾವಾಗಾದ್ರು ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ನೋಡ್ತಿರ್ಬೋದು, ಇದು ಸಪೋರ್ಟ್ ಝೋನ್ಗಿಂತ ಕೆಳಗಡೆ ಬಂದರೆ ನೆಕ್ಸ್ಟು 4,000 ಹೋಗುತ್ತೆ ಅಂತೈತೆ, ಹೋಗ್ಬೋದಂತ ನನ್ನ ಅಸಂಪ್ಷನ್ನು. ಅಲ್ಲಿ ಮತ್ತೆ 4,600 ಬಂದೇ ಬರುತ್ತೆ. ಒಳ್ಳೆ ಸ್ಟಾಕು, ಒಂದು ಲಾರ್ಜ್ ಕ್ಯಾಪ್ ಸ್ಟಾಕ್ ಇದು. HL ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಸ್ಟಾಕ್ ಹೋಗೋಣ, ಟೈಟಾನ್ ಅಂತ. ನೋಡಿ ಟೈಟಾನ್ ಲೈನ್ ಎಳ್ದಿದ್ದೀನಿ ನಾನು ನೋಡಿ. ಟೈಟಾನ್ ಇಲ್ಲಿ ನೋಡಿ ಸಪೋರ್ಟ್ ಝೋನ್ಗಿಂತ ಅಲ್ಲೇ ಇದೆ ಬೇಡ, ಈ ಲೈನ್ ತೆಗೆದ್ಬಿಡ್ತೀನಿ ಬಿಡಿ.
ಆಮೇಲೆ ನೋಡಿ ಇವಾಗ ಸಪೋರ್ಟ್ ಝೋನ್ ಹತ್ರ ಬರ್ತಿದೆ. ಆಮೇಲೆ ಮತ್ತೆ ಈ 3200 ಬಂದಮೇಲೆ ಮತ್ತೆ 3500 ಹೋಗುತ್ತೆ. ಟೈಮ್ ಬೇಕು, ಒಂದು ತಿಂಗಳು 2 ತಿಂಗಳು ಆ ಥರ ಟೈಮ್ ಬೇಕು. ಮತ್ತೆ 3500 ಬ್ರೇಕ್ಔಟ್ ಆದರೆ ಮತ್ತೆ 3600 ಹೋಗುತ್ತೆ. 3600 ಏನಾದ್ರು ಕೆಳಗಡೆ ಬಂದರೆ 3500 ಬರುತ್ತೆ. ಹಂಗೆ ಈ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದು ಸ್ನೇಹಿತರೆ. ನೋಡಿ ಹಿಂಗೆ ಲೈನ್ ಎಲ್ದಿದ್ದೀನಿ ನಾನು. ನೋಡಿ ಹಿಂಗೆ ಲೈನ್ ಎಲ್ದಿದ್ದೀನಿ, ಪಾಯಿಂಟ್ ಟಚ್ ಆಗ್ತಿದೆ ನೋಡಿ. ಹಿಂಗೆ ಕೆಳಗಡೆ ಹೋಯ್ತು, ಇಲ್ಲಿ ಬ್ರೇಕ್ಔಟ್ ಕೊಡ್ತು, ಮತ್ತೆ ಮೇಲ್ಗಡೆ ಹೋಯ್ತು. ಅಲ್ಲಿ ಇಲ್ಲಿಯವರು ಕಾಯ್ಬೇಕು ಸ್ನೇಹಿತರೆ. ನೋಡಿ ಯಾವಾಗಲೂ ಇದೇ ನಾವು ಮಿಸ್ಟೇಕ್ ಮಾಡೋದು. ಇಲ್ಲಿ ಮೇಲ್ಗಡೆ ಹೋಯ್ತು ಅಂತ ಇಲ್ಲಿ ತೊಗೊಂಬಿಡ್ತೀವಿ, ಆಮೇಲೆ ಮತ್ತೆ ಕೆಳಗಡೆ ಹೋಗಿದ ತಕ್ಷಣ ಟೆಕ್ನಿಕಲ್ ಅನಾಲಿಸಿಸ್ ಏನೂ ಇಲ್ಲ ಅಂತೀವಿ. ಅದಕ್ಕೆ ಹಿಂಗೆ ಹೋಗುತ್ತೆ ಸ್ಟಾಕು. ಆಮೇಲೆ ಮತ್ತೆ ಇಲ್ಲಿ ಲೈನ್ ಟಚ್ ಆಗುತ್ತೆ, ಇಲ್ಲಿ ತೊಗೊಬೇಕು ಸ್ನೇಹಿತರೆ. ಆಮೇಲೆ ಮೇಲೆ ಹೋಗುತ್ತೆ, ಆಮೇಲೆ ಒಂದು ದಿವಸ ಅಲ್ಲೇ ಇರುತ್ತೆ, ಆಮೇಲೆ ಕೆಳಗಡೆ ಬರುತ್ತೆ. ನೋಡಿ ಸ್ನೇಹಿತರೆ, ಹಿಂಗಿದೆ ಟೈಟಾನ್ದು. ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡ್ಬೋದು. ಜ್ಯುವೆಲರಿ ಶಾಪಲ್ಲಿ ಕೆಲಸ ಮಾಡೋ ಟೈಟಾನು. ನೀವು ಎಷ್ಟೊಂದು ಜನ ಅನ್ಕೊತಿರ್ತೀರ ವಾಚಲ್ಲಿ ಜಾಸ್ತಿ ಟೈಟಾನ್ ವಾಚು ಅದೇ ಜ್ಯುವೆಲರಿಯಿಂದ 90% ರೆವಿನ್ಯೂ ಬರೋದು ಇವ್ರಿಗೆ ಟೈಟಾನಿಂದ. ಯಾಕಂದರೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡ್ಬೋದು. ಒಳ್ಳೆ ಕಂಪನಿ, ಫ್ಯೂಚರಲ್ಲಿ ಗ್ರೋ ಆಗೋಕ್ಕೆ. ಒಂದು ಬ್ಲೂ ಚಿಕ್ ಕಂಪನಿ ಅಂದರೆ ಲಾರ್ಜ್ ಕಂಪನಿ ಅಂತ, ಲಾರ್ಜ್ ಕ್ಯಾಪ್ ಅಂತ. ಹಾಗೆ ನೆಕ್ಸ್ಟ್ ಸ್ಟಾಕಿಗೆ ಹೋಗೋದಾದರೆ ನಾವು ನೆಕ್ಸ್ಟ್ ಸ್ಟಾಕು ಬಾಲಕೃಷ್ಣ ಇಂಡಸ್ಟ್ರೀಸ್ಗೆ ಹೋಗೋಣ. ಇದು ಫಸ್ಟ್ ಕಂಪನಿ, ನಂಬರ್ 1 ಟೈರ್ ಕಂಪನಿ ಇದು. ಆದರೆ ಆಫ್ ರೋಡ್ ಟೈರು, ಕಾರ್ ಟೈರಲ್ಲ, ಆಫ್ ರೋಡ್ ಟೈರ್, ಟ್ರಕ್ಕು, JCB ಆ ಥರ ಮಾಡೋದು ಇದು. ನೀವು ಅನ್ಕೊತಿರ್ತೀವಿ MRFI ನಂಬರ್ 1 ಕಂಪನಿ ಅಂತ. ಆದರೆ ಇದು ನಂಬರ್ 1 ಕಂಪನಿ, ಬಾಲಕೃಷ್ಣ ಇಂಡಸ್ಟ್ರೀಸ್ ಲಿಮಿಟೆಡು. ಇದು ಆಫ್ ರೋಡ್ ಕಂಪನಿ, ನಾವು ನೋಡೋಕ್ಕೆ ಜಾಸ್ತಿ ಸಿಗಲ್ಲ ಇದೆಲ್ಲ. ಹಾಗೆ ಇದ್ರ ಚಾರ್ಟ್ ನೋಡ್ತಿದ್ದೀರಲ್ಲ, ಇದಕ್ಕೆ ರೆಸಿಸ್ಟೆನ್ಸ್ ಆಗುತ್ತೆ ನೋಡಿ. ಇಲ್ಲಿ ಲೈನ್ ಎಲ್ದಿದ್ದೀನಲ್ಲ ಮೇಲ್ಗಡೆ, ಇದಕ್ಕೆ ರೆಸಿಸ್ಟೆನ್ಸ್ ಆಗುತ್ತೆ. ಇದು ಸಪೋರ್ಟ್ ಝೋನ್ ಆಗುತ್ತೆ ಇದಕ್ಕೆ. ನೋಡಿ ಒಳ್ಳೆ ಎಕ್ಸಾಂಪಲ್ ಈ ಸ್ಟಾಕ್ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಹೋಯ್ತಲ್ಲ ಮೇಲ್ಗಡೆ, ಹಾಗೆ ಇಲ್ಲಿ ಇತ್ತು 2700ಅಲ್ಲಿ ಬ್ರೇಕ್ಔಟ್ ಕೊಡ್ತು. ಇಲ್ಲಿ ಕೆಳಗಡೆ ರಿವರ್ಸಲ್ ಆಗಬೇಕಾಯ್ತಾ, ನಾನು ಅವಾಗ ಹೇಳ್ದಂಗೆ ರಿವರ್ಸಲ್ ಆಗಿಲ್ಲ, ಕೆಳಗಡೆ ಬಂದಿಲ್ಲ. ಮತ್ತೆ 2400 ಮೇಲ್ಗಡೆ ಹೋಯ್ತು ನೋಡಿ, ಇಲ್ಲೇ ಇತ್ತು. ಅಲ್ಲಿ ಮತ್ತೆ ಇಲ್ಲಿ ಟಚ್ ಆಯ್ತು ನೋಡಿ. ನಾನು ಹೇಳ್ದೆ ಅಲ್ಲ ಸಪೋರ್ಟ್ ಝೋನ್ ರೆಸಿಸ್ಟೆನ್ಸ್ ಝೋನಾಗೆ ಆ್ಯಕ್ಟ್ ಮಾಡುತ್ತೆ ಅಂತ. ನೋಡಿ ಇದು ರೆಸಿಸ್ಟೆನ್ಸ್ ಝೋನ್ ಆಯಿತು, ಇವಾಗ ಸಪೋರ್ಟ್ ಝೋನ್ ಆಯಿತು ಇದಕ್ಕೆ. ಮತ್ತೆ ಮೇಲ್ಗಡೆ ಹೋಯ್ತು, ಇಲ್ಲಿ ಒಂದು ನ್ಯೂ ರೆಸಿಸ್ಟೆನ್ಸ್ ಮತ್ತೆ ಕೆಳಗಡೆ ಬಂತು, ಮತ್ತೆ ಅಲ್ಲಿಗೆ ಟಚ್ ಆಗಿಬಿಟ್ಟು ಇಲ್ಲಿ ಕೆಳಗಡೆ. ನೋಡಿ ಒಂದು ದಿವಸ ಇಲ್ಲೇ ಇದೆ, ಯಾವಾಗ ಬೇಕಾದ್ರೂ ಇಲ್ಲಿಗೆ ಹೋಗ್ಬೋದು. ನೋಡ್ತಿರೋದು ಸ್ನೇಹಿತರೆ, ಇದೇ ಟೆಕ್ನಿಕಲ್ ಅನಾಲಿಸಿಸ್ ಹೆಂಗೆ ಮಾಡೋದಂತ. ಏನೋ ಅರ್ಥ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಕ್ಲೀನಾಗಿ ಹೇಳ್ತಿದ್ದೀನಿ ನೋಡಿ. ನೋಡ್ತಿರೋದಲ್ಲ ಸ್ನೇಹಿತರೆ. ನೆಕ್ಸ್ಟು ರಿಲಿಯನ್ಸ್ ಇದೆ, ನಂಬರ್ 1 ಕಂಪನಿ ಇಂಡಿಯಾದಲ್ಲಿ, ರಿಲಿಯನ್ಸ್ ಇಂಡಸ್ಟ್ರೀಸ್ ಅಂತ. ನೀವು ಎಷ್ಟೊಂದು ಜನ ಬಿಗ್ನರ್ಸ್ ಕೇಳಿರಲ್ಲ, ಆದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಕೇಳಿರ್ತೀರ. ರಿಲಿಯನ್ಸ್ ಇಂಡಸ್ಟ್ರೀಸ್ ಈ ಕಂಪನಿ ಜಾಸ್ತಿ 50% ರೆವಿನ್ಯೂ ಬರೋದಿದೆ ಆಯಿಲಿಂದ. ಇದು ಟೆಕ್ನಿಕಲ್ ನೋಡಿದ್ರೆ ನೋಡಿ ಇಲ್ಲಿ. ಮತ್ತು ಇದೇ ಎಕ್ಸಾಂಪಲ್ ಕೊಟ್ಟೆ ನೋಡಿ, ಲಾಸ್ಟ್ ಸ್ಟಾಕ್ ಹೆಂಗೆ ಇತ್ತು ಹಂಗೆ ನೋಡಿ. ಒಂದು ಅಷ್ಟು ದಿನ ಇಲ್ಲೇ ಇತ್ತು ಈ ಸ್ಟಾಕ್, ಆಮೇಲೆ ಇಲ್ಲಿ ಬ್ರೇಕ್ಔಟ್ ಕೊಡ್ತು ನೋಡಿ, ಅಲ್ಲಿ ಇಲ್ಲಿಯವರು ಹೋಯ್ತು, ಮತ್ತೆ ಇಲ್ಲಿಗೆ ಬಂತು ಈ ಸ್ಟಾಕು. ಇದು ಸಪೋರ್ಟ್ ಝೋನಾಗಿ ರಿಯಾಕ್ಟ್ ಮಾಡಿ ಮತ್ತೆ ತಡ್ಕೊಳ್ಲಿಲ್ಲ, ಮತ್ತೆ ಕೆಳಗಡೆ ಬಂತು ನೋಡಿ. ನೆಕ್ಸ್ಟು ನಾನು ಅಸಂಪ್ಷನ್ ಮಾಡ್ತಿದ್ದೀನಿ, ನೆಕ್ಸ್ಟು 2700 ಬರುತ್ತೆ. ಆವಾಗ 2700 ಅಲ್ಲಿ ಬೈ ಮಾಡ್ಬೋದು. ನಾನು ರೆಕಮೆಂಡೇಶನ್ ಮಾಡ್ತಿಲ್ಲ, ಬೈ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಹಾಗೆ ಮತ್ತೆ 2780 ಟಚ್ ಆಗಿದಾಗ ಮತ್ತೆ 3000ಗೆ ಹೋಗುತ್ತೆ ಈ ಸ್ಟಾಕು. ಏನಾದ್ರು ಈ ಸಸ್ಟೈನ್ ಆಗಿಲ್ಲ ಅಂದರೆ ಮತ್ತೆ ಕೆಳಗಡೆ ಬಂದರೆ 2600 ಹಂಗೆ ಬರುತ್ತೆ. ನೋಡ್ತಿರ್ಬೋದು ರಿಲಿಯನ್ಸ್ ಇಂಡಸ್ಟ್ರೀಸು ಒಂದು 20 lakh crores ಮಾರ್ಕೆಟ್ ಕ್ಯಾಪ್ ಇರೋ ಕಂಪನಿ. ತುಂಬ ಚೆನ್ನಾಗಿದೆ ಈ ಕಂಪನಿ. ನೋಡಿ ಈ ಗ್ರೋತ್ ಹೆಂಗಿದೆ ಈ ಕಂಪನಿಗೆ, ಒಳ್ಳೆ ಆಪರ್ಚುನಿಟಿ ಕೊಟ್ಟಿತ್ತು ಈ ಸ್ಟಾಕ್ ನಮಗೆ. ನೋಡಿ ಒಂದಷ್ಟು ದಿನ ಇಲ್ಲೇ ಇತ್ತು, ಆಮೇಲೆ ಇಲ್ಲಿ ನೋಡಿ ಬ್ರೇಕ್ಔಟ್ ಕೊಡ್ತು, ಮೇಲ್ಗಡೆ ಹೋಯ್ತು, ಆಮೇಲೆ ಅಲ್ಲೇ ಸಸ್ಟೈನಾಗಿ ಅಲ್ಲೇ ಇವಾಗಿದೆ ನೋಡಿ. ಒಳ್ಳೆ ಸ್ಟಾಕ್ ಬೇಕಂದರೆ, ಫ್ಯೂಚರಲ್ಲಿ ಪೊಟೆನ್ಷಿಯಲ್ ಇರೋ ಸ್ಟಾಕ್ ಬೇಕಂದರೆ ಸ್ಟಡಿ ಮಾಡ್ಬೋದು. ಎಲ್ಲ ಜಿಯೋ ಎಲ್ಲ ಇವ್ರದ್ದೆ, ಆಮೇಲೆ ಆಯಿಲೆಲ್ಲ ಇವ್ರದ್ದೆ. ಆಮೇಲೆ ರಿಲಿಯನ್ಸ್ ರಿಟೇಲ್ ನೀವು ನೋಡ್ತಿರ್ಬೋದು, ಎಲ್ಲರೂ ಈಚೆ ಹೋಗ್ದಾಗ ರಿಲಿಯನ್ಸ್ ರಿಟೇಲ್ ಅಂತ ಇರುತ್ತೆ. ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡ್ಬೋದು. ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ಗೆ. ಒಂದು ಬ್ಲೂ ಚಿಕ್ ಕಂಪನಿ, ಲೋ ರಿಸ್ಕ್ ಇರೋ ಕಂಪನಿ. ಲಾಸ್ಟ್ 5 years ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸು. ಸರಿ ಗೆಳೆಯರೆ, ಈ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಯಾವ ವಿಡಿಯೋ ಅಂತ ಕಾಮೆಂಟಲ್ಲಿ ಕೇಳಿ, ನಾನು ಆ ವಿಡಿಯೋ ಮಾಡ್ತೀನಿ. ಸರಿ ಗೆಳೆಯರೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿಯವರು ಜೈ ಹಿಂದ್, ಜೈ ಕರ್ನಾಟಕ.